ಚುನಾವಣೆಯಲ್ಲಿ ನಮ್ಮ ಇಬ್ಬರ ನಡುವೆ ಸ್ವಲ್ಪ ಜಗಳ ಆಗುತ್ತೆ. ಇಬ್ಬರ ಜಗಳ ಮಧ್ಯೆ ಮೂರನೆಯವರು ಲಾಭ ಪಡೆದಿದ್ದಾರೆ. ಬಿಟ್ಟು ಭಾಗ್ಯಗಳ ರಾತ್ರಿನಲ್ಲಿ ನೀನು ಶಾಸಕರಾಗಿ ಆಯ್ಕೆ ಆಗಿದೀಯಾ. ನೀನೆಲ್ಲಿ ರೌಡಿ ಶಾಸಕ ಅಂತಾನೆ ನಾನು ಕರೀತೀನಿ. ಯಾಕಂದ್ರೆ ಸಾವಿರಾರು ರೌಡಿಗಳನ್ನ ಹಾಕೊಂಡು ನನ್ನ ಮನೆಗೆ ಬಂದು ನಿನ್ನ ಪ್ರೈವೇಟ್ ಸೆಕ್ಯೂರಿಟಿಗಳಿಂದ ಗುಂಡು ಹಾರಿಸಿ ನನ್ನ ಪತಿ ಜನಾರ್ದನ್ ರೆಡ್ಡಿ ಅವರನ್ನು ಮುಗಿಸಲಿಕ್ಕೆ ಸಾವಿರಾರು ಮಾರ್ಗಗಳಿವೆ. ನಿಮ್ಮ ಮನೆಯಿಂದ ಸುಟ್ಟು ಹೋಗ್ತೀನಿ, 5 ನಿಮಿಷದಲ್ಲಿ ಮಾಡ್ತೀನಿ ಅಂತ ನೀನು ಹೇಳಿಯ. ಆದರೆ ಭರತ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಅವರು ಪ್ರತಿದಿನ ಆ ಅಂಜನಿ ಪುತ್ರ, ಆ ಬಜರಂಗ ಬಲಿ, ಆ ಪ್ರಾಣ ದೇವರಾದ ಹನುಮನನ್ನ ಸ್ಮರಣೆ ಮಾಡುವವರು. ಹಾಗಾಗಿ ಸ್ವಾಮಿ ಹನುಮನ ಆಶೀರ್ವಾದ, ಇಡೀ ರಾಜ್ಯದ ಭಾರತೀಯ ಜನತಾ ಪಕ್ಷದ ಆಶೀರ್ವಾದ ಇರೋವರೆಗೂ ಜನಾರ್ದನ್ ರೆಡ್ಡಿ ಅವರನ್ನು ಏನು ಮಾಡಲು ಸಾಧ್ಯವಿಲ್ಲ. ಅದು ಕೇವಲ ನಿನ್ನ ಕನಸು ಮಾತ್ರ ಅಂತ ನಾನು ಹೇಳ್ತೇನೆ. ಶಾಸಕ ಭರತ್ ರೆಡ್ಡಿ ಅವರನ್ನ ನಾವು ಹುಚ್ಚ ಭರತ್ ರೆಡ್ಡಿ ಅಂತಾನೂ ಹೇಳ್ಬಹುದು. ಹುಟ್ಟಿದಾಗನಿಂದ ನಾನು ಶ್ರೀಮಂತ ಅಂತ ಒಂದು ದುರಹಂಕಾರ ಮಾತುಗಳನ್ನು ಮಾತನಾಡುತ್ತಾರೆ. ಆದರೆ ಭರತ್ ರೆಡ್ಡಿ, ನಾನು ನಿನಗೆ ಒಂದು ಪ್ರಶ್ನೆ ಮಾಡ್ತೇನೆ. ನಿನ್ನ ತಂದೆ ದೇವರೆಡ್ಡಿ ಅನ್ನೋರ ನಂಬಿಕೆಗೆ ದ್ರೋಹ ಮಾಡಿ, ಅವರ ಇಡೀ ಗ್ರಾನೈಟ್ ವ್ಯಾಪಾರಕ್ಕೆ ಮೋಸ ಮಾಡಿ, ಅವರ ಆಸ್ತಿನೆಲ್ಲ ಕಬಲಿಸಿ, ಅವರು ಏನು 3 ಮಕ್ಕಳಿದ್ದಾರೋ ಹೆಣ್ಮಕ್ಕಳು, ಅವರಿಗೆ ನೀನು ಅನ್ಯಾಯ ಮಾಡಿಯ. ಆ 3 ಹೆಣ್ಣು ಮಕ್ಕಳು ನಮ್ಮ ಬಳ್ಳಾರಿ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಗವರ್ನರ್ ಇಂದ ಹಿಡಿದು ರಾಷ್ಟ್ರಪತಿಗಳ ತನಕ ಹೋಗ್ತಾರೆ ನ್ಯಾಯಕ್ಕೋಸ್ಕರ. ಎಲ್ಲ ಅವರು ನ್ಯಾಯ ಹೋರಾಟ ಮಾಡ್ತಾರೆ. ಆದರೆ ಇಡೀ ಅವರ ಹೋರಾಟನು ದೇಶ ನೋಡುತ್ತೆ, ನಮ್ಮ ರಾಜ್ಯನೂ ನೋಡುತ್ತೆ. ಆದರೆ ಅವರ ಕಣ್ಣೀರ ಏನು ಆ ಮಕ್ಕಳಲ್ಲಿ ಅಳಿತಾ ಇದ್ದಾರೋ, ಆ ಕಣ್ಣೀರಲ್ಲೇ ನಿನ್ನ ರಾಜಕೀಯ ಅಂತ ಈವಾಗಲೇ ಶುರುವಾಗಿದೆ ಅಂತ ನಾನು ಹೇಳ್ತೇನೆ. ಭರತ್ ರೆಡ್ಡಿ, ನಿಮ್ಮಪ್ಪ ಸೂರ್ಯನಾರಾಯಣ ರೆಡ್ಡಿ ಆ ದೇವರೆಡ್ಡಿ ಕುಟುಂಬದವರಿಗೆ ಬಾಯಿಗೆ ಮಣ್ಣು ಹಾಕಿದ್ದಾನೆ. ನಿನ್ನ ಬಾಯಿಗೆ ಚಿನ್ನದ ಸ್ಪೂನಲ್ಲೂ ಕೊಟ್ಟಿದ್ದಾನೆ. ನೀನು ಒಬ್ಬ ಶ್ರೀಮಂತಿಕನ, ಇದು ನೀನು ನಾನು ಶ್ರೀಮಂತ ಅಂತ ಹೇಳ್ತಾ ಇದೀಯ. ನಿನಗೆ ಹಸುವಿನ ಬೆಲೆ ಗೊತ್ತಿಲ್ಲ. ಹಸುವಿನ ಬೆಲೆ ಗೊತ್ತಿಲ್ಲದವನು ಮಾಡೋದೇ ಚಿಲ್ಲರ ರಾಜಕಾರಣ ಅಂತ ನಾನು ಹೇಳ್ತೇನೆ. ಬಂಧುಗಳೇ, ನಾವೆಲ್ಲ ಚಿಲ್ಲರೆ ರಾಜಕಾರಣ ಮಾಡೋದು, ನೀನು ಚಿಲ್ಲರೆ ರಾಜಕಾರಣ ಮಾಡ್ತಾ ಇದೀಯ. ನಿನಗೆ ಹಸುವಿನ ಬೆಲೆ ಗೊತ್ತಿಲ್ಲ. ಇಡೀ ಬಳ್ಳಾರಿ ಜನರಿಂದಲೇ ಆಯ್ಕೆಯಾಗಿರುವ ನೀನು ಇಡೀ ಬಳ್ಳಾರಿಯನ್ನೇ ಸುಟ್ಟು ಬಿಡ್ತೀನಿ ಅಂತ ಹೇಳ್ತೀಯ. ಭರತ್ ರೆಡ್ಡಿ, ನೀನೊಬ್ಬ ರೌಡಿ, ನೀನೊಬ್ಬ ಗೂಂಡ, ನೀನೊಬ್ಬ ಅಹಂಕಾರಿ, ನೀನೊಬ್ಬ ಗರ್ಭಿಷ್ಠಿ, ನೀನೊಬ್ಬ ಗರ್ವಿಷ್ಠಿ. ನಿನ್ನಂತ ವ್ಯಕ್ತಿಯಿಂದ ಇಂಥ ಮಾತುಗಳನ್ನು ಅಲ್ಲದೆ ಇನ್ನೇನು ಮಾತುಗಳು ಬಳ್ಳಾರಿ ಜನರು ನಿನ್ನಿಂದ ನಿರೀಕ್ಷೆ ಮಾಡ್ತಾರೆ. ಜನಾರ್ದನ್ ರೆಡ್ಡಿ ಅವರಿಗೆ ಬೆಂಗಳೂರು ನಂತರ ಬಳ್ಳಾರಿಯನ್ನು 2ನೇ ಮಹಾನಗರವನ್ನು ಆಗಿ ಮಾಡಬೇಕು ಅಂತ ಒಂದು ಗುರಿ ಇದೆ. ಆದರೆ ನಿನಗೆ ಇಡೀ ಬಳ್ಳಾರಿಯಲ್ಲಿ ಬೆಳಿಗ್ಗೆ ಎದ್ರೆ ಮಟಕ ದಂಧೆ ಮಾಡಿಸ್ತಾ ಇದೀಯಾ, ಈಸ್ಪೇಟ್ ದಂಧೆ ಮಾಡಿಸ್ತಾ ಇದೀಯಾ, ಪ್ರತಿ ವಾರ್ಡ್ನಲ್ಲಿ ಗುಂಪುಗಳನ್ನಾಗಿ ರೌಡಿಗಳನ್ನು ಬೆಳೆಸ್ತಾ ಇದೆಯಾ. ಪಾಪ ಅವರ ತಾಯಂದಿರು ಏನು ಅವರ ಕಣ್ಣೀರಲ್ಲಿ ಹಾಕ್ತಾ ಇದ್ದಾರೋ, ಆ ಕಣ್ಣೀರ ಶಾಪದಲ್ಲಿ ನೀನು ಕೊಚ್ಚಿಕೊಂಡು ಹೋಗ್ತೀಯಂತ ಅದರಲ್ಲಿ ಅನುಮಾನವೇ ಇಲ್ಲ. ನಿನ್ನ ಮೇಲೆ ನಂಬಿಕೆ ಇಟ್ಟು ಒಬ್ಬ ಅಮಾಯಕ ಕಾರ್ಯಕರ್ತ ಇವತ್ತು ಸಾವನ್ನಪ್ಪಿದ್ದಾನೆ. ನೀನು ದ್ವೇಷ ರಾಜಕಾರಣದಿಂದ ನಿನ್ನ ಹತ್ರ ಇದ್ದ ಒಬ್ಬ ಅಮಾಯಕ ಕಾರ್ಯಕರ್ತನಿಗೆ ನಿನ್ನ ಪ್ರೈವೇಟ್ ಗನ್ಮನ್ಗಳಿಂದ ಗುಂಡು ಹಾರಿಸಿ ಸಾಯಿಸಿದೀಯ. ನೀನು ಹೇಳ್ತೀಯ ಒಬ್ಬ ಅಮಾಯಕ ಪ್ರಾಣ ತ್ಯಾಗ ಮಾಡಿದ್ದಾನೆ ಅಂತ. ಆದ್ರೆ ಅದು ಪ್ರಾಣ ತ್ಯಾಗ ಅಲ್ಲ ಭರತ್ ರೆಡ್ಡಿ, ನೀನೇ ಗುಂಡು ಹಾರಿಸಿ ಅವನನ್ನ ಸಾಯಿಸಿದೀಯ. ನಿನಗೆ ಮನಸ್ಸಾಕ್ಷಿ ಇಲ್ಲ, ಮನುಷ್ಯತ್ವ ಇಲ್ಲ. ಏನಾದರೂ ಇದ್ರೆ ನೀನು ಆ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು. ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳು ಮಾತನಾಡುತ್ತಾರೆ, ಡಿ.ಕೆ. ಶಿವಕುಮಾರ್ ಅವರು, ನಾನು ಭರತ್ ರೆಡ್ಡಿ ಅವರ ಬೆಂಬಲಕ್ಕೆ ನಿಲ್ತೀನಿ ಅಂತ.
ಹಾಗಾಗಿ ನಮಗೆ ಈ ರಾಜ್ಯ ಸರ್ಕಾರ ನ್ಯಾಯ ಕೊಡುತ್ತೆ. ಅವರಿಗೆ ತಪ್ಪಿತಸ್ಥರಿಗೆ ಕಠಿಣ ಶ್ರಮ ಏನು ಶಿಕ್ಷೆ ಆಗಬೇಕು ಅಂತ ನಾವಿದೆಯೋ ಅವರಿಂದ ಸಾಧ್ಯವಾಗಲ್ಲ. ಈ ರಾಜ್ಯ ಸರ್ಕಾರನ ನಾನು ಕೇಳೋದು ಒಂದೇ, ದಯಮಾಡಿ ತಾವು ಇದನ್ನ ನೀವು ತಕ್ಷಣನೇ ಏನು ಈ ಶಾಸಕ ಭರತ್ ರೆಡ್ಡಿ ಇದಾನೋ ಅವ್ರನ್ನ ನೀವು ಬಂಧನೆ ಮಾಡಬೇಕು, ಸಿಬಿಐ ತನಿಖೆಗೆ ಕೊಡಬೇಕು ಅಂತ ನಾನು ಈ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೇನೆ. ಬಂಧುಗಳೇ, ನಾನೊಂದು ಕೂಗ್ತೀನಿ, ನೀವೆಲ್ಲರೂ ದುಷ್ಟ ಹಾಗೂ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಸಂಸ್ಕೃತಿಹೀನ ಚಾರಿತ್ರಹೀನ ಶಾಸಕನಿಗೆ, ಸಂಸ್ಕೃತಿಹೀನ ಚಾರಿತ್ರಹೀನ ಶಾಸಕನಿಗೆ. ಈ ಘಟನೆ ಸಂದರ್ಭದಲ್ಲಿ ನನ್ನ ಕುಟುಂಬಕ್ಕೆ ಧೈರ್ಯ ತುಂಬಿ ಎಲ್ಲ ಪಕ್ಷದವರು, ನಾಯಕರವರು, ಸಾವಿರಾರು ಕಾರ್ಯಕರ್ತರು, ಹಿರಿಯರು ಎಲ್ಲರೂ ಬಂದಿದ್ದೀರಿ. ತಮ್ಮೆಲ್ಲರಿಗೂ ನಾನು ಕೃತಜ್ಞತಾ ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅರುಣಾ ಲಕ್ಷ್ಮಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಕುಷ್ಟಗಿ ಕ್ಷೇತ್ರದ ಶಾಸಕರು, ವಿರೋಧ ಪಕ್ಷದ ಸಚೇತಕರು ದೊಡ್ಡನಗೌಡರು ತಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಅವರಲ್ಲಿ ಕೇಳ್ತೇನೆ. ಸರ್, ಎಲ್ಲರ ಹೆಸರುಗಳನ್ನ ಹೇಳ್ಬೇಡಿ ಸರ್, ದಯವಿಟ್ಟು ವೇದಿಕೆ ಮೇಲಂತ ಎಲ್ಲ ಗಣ್ಯರು ಅಂತೇಳಿ ಮಾತಾಡಬೇಕು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ BY ವಿಜೇಂದ್ರ ಸರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಹಿರಿಯರು, ಈ ಪಕ್ಷದ ನಾಯಕರಾಗಿರ್ತಕ್ಕಂಥ R ಅಶೋಕ್ ಸಾಹೇಬ್ರವರ ಆದಿಯಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿಯವರು ಮತ್ತು ಶ್ರೀರಾಮುಲವರು, ಮೇಡಮ್ನವರ ಆದಿಯಾಗಿ ಎಲ್ಲ ಹಿರಿಯರೇ ಮತ್ತು ಆತ್ಮೀಯ ಬಳ್ಳಾರಿ ಎಲ್ಲ ಕಾರ್ಯಕರ್ತ ಬಂಧುಗಳೇ, ನಾಗರಿಕ ಬಂಧುಗಳೇ, ಆತ್ಮೀಯ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳೇ, ಬಹುಶಃ ತಮ್ಮೆಲ್ಲರೂ ಕೂಡ ನೋಡಿದ್ರೆ ಈ ಸಭೆಯ ಉದ್ದೇಶ ಗೊತ್ತಾಗ್ತದೆ. ಈಗೆಲ್ಲ ವಿಚಾರಗಳು ಕೂಡ ಮೇಡಮ್ ಅವರು ಹೇಳಿದ್ರು. ಭಾರತೀಯ ಜನತಾ ಪಕ್ಷದ ಸಂಸ್ಕೃತಿ ಏನು ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ನಾನು ಕೊಡೋದಕ್ಕೆ ಬಯಸ್ತೇನೆ. ಇಲ್ಲಿ ನಡೀತಕ್ಕಂಥ ಘಟನೆಯಲ್ಲಿ ತೀರ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಕಾಂಗ್ರೆಸ್ನ ವ್ಯಕ್ತಿ, ನಮ್ಮ ಪಕ್ಷಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದ್ರು ಕೂಡ ನಮ್ಮ ನಾಯಕರು ಇವತ್ತು ಬಂದ ಮೇಲೆ ಮಾಡಿರ್ತಕ್ಕಂಥ ಪ್ರಥಮ ಕೆಲಸ ಅಂತ ಹೇಳಿದ್ರೆ, ಯಾರೇ ತೀರ್ಕೊಂಡು ಹೋದ್ರು ಕೂಡ, ಯಾರೇ ಸತ್ರು ಕೂಡ ಅದು ಮಾನವೀಯತೆಯ ದೃಷ್ಟಿಯಿಂದ ನಾವು ನೋಡಬೇಕು ಅಂತೇಳಿ ನಮ್ಮೆಲ್ಲ ನಾಯಕರು, ಜನಾರ್ದನ್ ರೆಡ್ಡಿ ಸಾಹೇಬರು ಮತ್ತು ಶ್ರೀರಾಮುಲವರ ಆದಿಯಾಗಿ ಎಲ್ಲ ನಾಯಕರು ಅವರ ಮನೆಗೆ ಹೋಗಿ ಸಾಂತ್ವನ ಹೇಳಿ ಧನ ಸಹಾಯವನ್ನು ಮಾಡಿರ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಅದು ಭಾರತೀಯ ಜನತಾ ಪಕ್ಷದ ನಾಯಕರು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು. ಅದು ಮಾನವೀಯತೆಯ ದೃಷ್ಟಿಯಿಂದ. ಆದರೆ ಮಾನವೀಯತೆನೇ ಇಲ್ಲದೆ ಇರತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದನ್ನ ಇವತ್ತು ಇಡೀ ಜಗತ್ ಜಾಹೀರಾಗಿರ್ತಕ್ಕಂಥದ್ದು. ಬಹುಶಃ ಇದು ಬಳ್ಳಾರಿಯಲ್ಲಿ ನಡೀತಕ್ಕಂಥದ್ದು ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಇವತ್ತು ಎಲ್ಲ ಕಡೆಯೂ ಕೂಡ ನಡೀತಾ ಇದೆ. ಕಾರಣ ಏನು? ಬಿತ್ತಿ ಭಾಗ್ಯಗಳ ಆಧಾರದ ಮೇಲೆ ನಾವು ಬಂದಿದ್ದೇವೆ ಅಂತಕ್ಕಂಥ ಹುಚ್ಚು ಕಲ್ಪನೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ. ಹಾಗಾಗಿ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಅವರಲ್ಲಿ ಹಣ ಇಲ್ಲ. ದಿನನಿತ್ಯ ಬೆಳಗಾದ್ರೆ ಅಧಿಕಾರಿಗಳ ಮೇಲೆ ಧಮಕಿ ಆಗ್ತಕ್ಕಂಥದ್ದು, ವಿರೋಧ ಪಕ್ಷದವರ ಮೇಲೆ ಧಮಕಿ ಆಗ್ತಕ್ಕಂಥದ್ದು, ಜನಸಾಮಾನ್ಯರ ಮೇಲೆ ಧಮಕಿ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಬುದ್ಧಿ ಕಲಿಸಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಇವತ್ತು ನಮ್ಮೆಲ್ಲರೂ ಕೂಡ ಬಂದೊದಗಿದೆ ಅಂತಕ್ಕಂಥ ಮಾತನ್ನು ನಾವೆಲ್ಲ ಹೇಳಬೇಕಾಗ್ತದೆ. ಬಹುಶಃ ಅರುಣಾ ಮೇಡಮ್ ಅವರು ಎಲ್ಲ ವಿಚಾರಗಳು ಕೂಡ ಹೇಳಿದರು. ಜನಾರ್ದನ್ ರೆಡ್ಡಿಯವರು ಮತ್ತು ಶ್ರೀರಾಮುಲವರು ಇಡೀ ಬಳ್ಳಾರಿ ನಗರವನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಕನಸನ್ನು ತೊಟ್ಟಿದ್ರು ಅಂತೇಳಿ. ಆದ್ರೆ ಇವತ್ತು ಏನಾಗ್ತಾ ಇದೆ, ಬಹುಶಃ ಅವರು ಒಂದು ಈ ಮಾತನ್ನೇ ಬಹಳ ಸತ್ಯವನ್ನು ಹೇಳಿದರು. ಇಬ್ಬರ ಜಾಗದಲ್ಲಿ ಮೋದಿ ಅವ್ರ ಲಾಭ ಆಯಿತು ಅಂತೇಳಿ. ಬಹುಶಃ ಇವತ್ತು ಅವರು ಇಬ್ರು ಒಂದಾಗಿದ್ರೆ ಭರತ್ ರೆಡ್ಡಿ ಅಂತಕ್ಕಂಥ ಶಾಸಕ ಇಲ್ಲಿ ಇರ್ತಾ ಇರ್ತಿಲ್ಲ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿ. ಹಾಗಾಗಿ ನಾನು ಒಂದನ್ನು ಹೇಳೋದಕ್ಕೆ ಬಯಸ್ತೇನೆ, ಇವತ್ತು ಈ ಭ್ರಷ್ಟ ಸರ್ಕಾರದ ವಿರುದ್ಧ ಇವತ್ತು ಬಳ್ಳಾರಿಯಿಂದ ಏನು ಈ ಕಹಳೆ ಮುಳುಗಿದೆ, ತಾವೆಲ್ಲರೂ ಕೂಡ ಸಂಕಲ್ಪವನ್ನು ಮಾಡಬೇಕಾಗಿದೆ. ಮುಂದಿನ ದಿನಮಾನಗಳಲ್ಲಿ ಸ್ವಚ್ಛವಾಗಿರ್ತಕ್ಕಂಥ ನೆಮ್ಮದಿಯ ಬದುಕನ್ನು ಜನರಿಗೆ ಕೊಡಬೇಕಾಗಿರ್ತಕ್ಕಂಥ ಕೆಲಸ ಆಗಬೇಕಾದ್ರೆ ಅದು ಭಾರತೀಯ ಜನತಾ ಪಕ್ಷದಿಂದ ಮಾತ್ರ ಸಾಧ್ಯ. ಅಂತ ಕಹಳೆಯನ್ನು ನಮ್ಮೆಲ್ಲ ನಾಯಕರು ಮಾನ್ಯ ಜನಾರ್ದನ್ ರೆಡ್ಡಿಯವರು ಮತ್ತು ಶ್ರೀರಾಮುಲವರ ನೇತೃತ್ವದಲ್ಲಿ ಮುಗಿಸಿದ್ದಾರೆ. ಮುಂಬರುವ ದಿನಮಾನಗಳಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರ ಬರುವ ಮೂಲಕ
ದುಷ್ಟ ಕಾಂಗ್ರೆಸ್ನ ಕೊನೆ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೆಚ್ಚಿಗೆ ಮಾತನಾಡಿದ ಅನೇಕ ಜನರು ಮಾತನಾಡಬೇಕಾದ್ರೆ ಇನ್ನೂ ಬೇರೆ ಕಡೆ ಹೋಗಬೇಕಾಗಿರೋದ್ರಿಂದ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಇಲ್ಲಿ ಶಾಂತಿ ಬಯಸಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ತೊಲಗಲೇಬೇಕು. ಬಹುಶಃ ಬಳ್ಳಾರಿ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಆಗ್ತಕ್ಕಂಥ ಶಿಡ್ಲಘಟ್ಟದ ವಿಚಾರವನ್ನು ಕೂಡ ತಾವು ನೋಡಿದಿರಿ. ಮೊನ್ನೆ ವಿರೋಧ ಪಕ್ಷದ ನಾಯಕರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕರೆದು ಚೀಮಾರಿ ಹಾಕಿರ್ತಕ್ಕಂಥ ಕೂಡ ನಾವು ನೋಡಿದ್ದೇವೆ. ಅಂದ್ರೆ ಯಾರಿಗೂ ಕೂಡ ಉಳಿಗಾಲ ಇಲ್ಲ. ಉಳಿಗಾಲ ಆಗಬೇಕು, ನೆಮ್ಮದಿ ಬದುಕನ್ನು ಬದುಕಬೇಕಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಕ್ಷದಿಂದ ಮಾತ್ರ ಸಾಧ್ಯ. ಆ ಕಹಳೆ ಬಳ್ಳಾರಿಯಿಂದ ಮುಳುಗಿದೆ, ವಿಜಯೋತ್ಸವ ಪ್ರಾರಂಭ ಆಗಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬಹುಶಃ ಈ ಕಾರ್ಯಕ್ರಮ ಬದುಕಿ ತಮ್ಮೆಲ್ಲರೂ ಕೂಡ ಒಂದು ಅಭಿನಂದನೆ ಅರ್ಪಿಸಲು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸನ್ಮಾನ್ಯ ದೊಡ್ಡನಗೌಡರಿಗೆ ಧನ್ಯವಾದಗಳು. ಈಗ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾಜಿ ಉಪಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಕೋರ್ ಕಮಿಟಿಯ ಸದಸ್ಯರು, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರಾದಂಥ ಸನ್ಮಾನ್ಯ ಗೋವಿಂದ ಕಾರಜೋಳ ಸಾಹೇಬರು ಮಾತನಾಡಬೇಕು ಅಂತ ಅವರಲ್ಲಿ ಕೇಳ್ತೇನೆ. ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಅಧ್ಯಕ್ಷರು, ಶಿಕಾರಿಪುರದ ಸನ್ಮಾನ್ಯ ಶಾಸಕರಾದ ವಿಜೇಂದ್ರ ಅವರೇ, ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರೇ, ಪ್ರತಿಪಕ್ಷದ ನಾಯಕರಾದ ಆರ್ ಅಶೋಕ್ರವರೇ, ನಾರಾಯಣ ಸ್ವಾಮಿ ಅವರೇ ಮತ್ತು ಸುಧಾಕರ್ ರೆಡ್ಡಿ ಅವರೇ, ಜನಾರ್ದನ್ ರೆಡ್ಡಿ ಅವರೇ, ರಾಮ್ಲು ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಅಣ್ಣ ತಮ್ಮಂದಿರೇ, ಶ್ರದ್ಧೆಯ ತಾಯಂದಿರೇ, ಮಾಧ್ಯಮದ ಪ್ರತಿನಿಧಿಗಳು, ಸಿದ್ದರಾಮಯ್ಯನವ್ರ ಸರ್ಕಾರ ಯಾವ ಮುಹೂರ್ತದಲ್ಲಿ ವಿಧಾನಸೌಧಕ್ಕೆ ಬಂತೋ ಗೊತ್ತಿಲ್ಲ, ರಾಜ್ಯದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ, ಅಭಿವೃದ್ಧಿ ಕೆಲಸ ಕಾರ್ಯಗಳಿಲ್ಲ ಮತ್ತು SC ST ಅನುದಾನವನ್ನ ನುಂಗತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ದುರಾಡಳಿತದಿಂದ ಬಳ್ಳಾರಿಯಲ್ಲಿ ಗೋಲಿಬಾರ್ ಆಗಿ ಒಬ್ಬರು ಸಾಯ್ತಾ ಇದ್ದಾರೆ. ಗೋಲಿಬಾರ್ ಮಾಡಿದಂಥವ್ರು ಯಾರು? ಸುಪಾರಿ ಕಿಲ್ಲರ್ಸ್ ಅವರು ಸರ್ಕಾರಿ ಗನ್ಮನ್ಗಳಲ್ಲ. ಸುಪಾರಿ ಕಿಲ್ಲರ್ಸ್ ತಗೊಂಡು ಬಂದು ಇವತ್ತು ಭರತ್ ರೆಡ್ಡಿ ಅವರು ದೊಡ್ಡ ಅಪರಾಧವನ್ನ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ನಿಮಗೆ ನೈತಿಕತೆ ಇದ್ದರೆ ಸಿದ್ದರಾಮಯ್ಯನವರೇ ಮೊದಲು ಭರತ್ ರೆಡ್ಡಿ ಅವ್ರನ್ನ ಅರೆಸ್ಟ್ ಮಾಡಿ, ನಂತರ ತನಿಖೆ ಮಾಡಿ. ಮಾಡ್ಲಿಕ್ಕಾಗದೇ ಇದ್ರ ಕೇಸನ್ನ ಕೂಡಲೇ CBIಗೆ ವಹಿಸಿಕೊಡುವಂತ ಕೆಲಸವನ್ನಾದರೂ ಮಾಡಿ. ಕುರ್ಚಿ ಶಾಶ್ವತ ಅಲ್ಲ ಸಿದ್ದರಾಮಯ್ಯನವರೇ. ಈ ದೇಶದ ಉದ್ದಗಲಕ್ಕೂ 573 ಜನ ರಾಜ ಮಹಾರಾಜರು ತಾಮ್ರ ಪಟ್ಟದ ಮೇಲೆ ಬರೆದಿಟ್ಟುಕೊಂಡಿದ್ರು, ಈ ಭೂಮಿಯ ಮೇಲೆ ಸೂರ್ಯ ಚಂದ್ರ ಇರುವವರೆಗೂ ನಾವೇ ಈ ಭೂಮಿಯ ಒಡೆಯರತ್ತೇಳಿ ಹೇಳಿಗೆ ಹೆಸರಿಲ್ಲದ ಹೋಟೆಲ್ಗಳಲ್ಲಿ ಕೆಲಸ ಮಾಡುವಂತ ಪರಿಸ್ಥಿತಿ ಬಂದೋದಕ್ಕೆ ನೀವು ಯಾವ ಗಿಡ ತಪ್ಪಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.